GNS ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಮಹಿಳೆಯರು ತತ್ತರಿಸಿ ಹೋಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರಫುಲ್ಲ ಮಧುಕರ್. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಪ್ರಸನ್ನಕುಮಾರ್ ಬೆಂಬಲಿಸಲು ಅನಿತಾ ಕುಮಾರಿ ಮನವಿ. ಮುರುಘಾ ಮಠದಲ್ಲಿ ಸಂಪನ್ನಗೊಂಡ ಕಂಚಿನ ರಥ ದೀಪೋತ್ಸವ. BY ಅರುಣಾದೇವಿಗೆ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿ. ಶ್ರೀನಗರ ಯುವಜನ ಸಂಘದಿಂದ ಕಾರ್ತಿಕೋತ್ಸವದಲ್ಲಿ ಮನಸೂರೆಗೊಂಡ ಚಂಡೆ ವಾದನ. ಈಗ ಸುದ್ದಿಯ ವಿವರ. ಬೆಲೆ ಏರಿಕೆಯಿಂದ ಮಹಿಳೆಯರು ತತ್ತರಿಸಿ ಹೋಗಿದ್ದಾರೆ. ಬಿಜೆಪಿ ಸರ್ಕಾರ ಅಡಿಗೆ ಅನಿಲ ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಿಸುತ್ತಿದ್ದು, ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸುವ ಮೂಲಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕೆಂದು ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲ ಮಧುಕರ್ ಕರೆ ನೀಡಿದ್ದಾರೆ. ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಾಗಿ ಮಹಿಳೆಯರು ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದರೆ, ಎಣ್ಣೆ ತರೋದಕ್ಕೆ ತುಂಬ ಸಾಹಸ ಪಡ್ತಿರೋರು ಮಹಿಳೆಯರನ್ನೇ. ಇನ್ನು ಎಲ್ಲಿ ಒಂದು 110, 120 ಇದ್ದಿದ್ದು ಎಣ್ಣೆ ಪ್ಯಾಕೆಟು 200ಕ್ಕೆ ಹೋಗಿ ಈಗ ಒಂದು 10 ರೂಪಾಯಿ ಬಂದಿದೆ. ಅದರಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಬೇಕು. ಈ ಚುನಾವಣೆ ನಾನು ಯಾಕೆ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಾವು ಹಾನಗಲ್ ಚುನಾವಣೆಯಲ್ಲಿ ನಮಗೆ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ರು. ಒಂದೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಒಂದೊಂದಿಷ್ಟು ಗುಂಪನ್ನು ಮಾಡ್ತಾಯಿದ್ರು. ನಮ್ಮ ಗುಂಪಲ್ಲಿ ನಾನು, ಮಲ್ಲಾಜಮ್ನವರು, ನಮ್ಮ ಜನರಲ್ ಸೆಕ್ರೆಟರಿ ಆದ ವಸಂತಿ ಅವರು, ಕೃಪಾ ಆಳ್ವಾರವರು ಎಲ್ಲರೂ ಇದ್ವಿ. ನಾವು ಅಷ್ಟೇ ಹೇಳಿದ್ವಿ, ನಾವು ಇನ್ನೇನು ಮಾಡಲ್ಲ, ನಾವು ಇಡೀ ಚುನಾವಣೆಯಲ್ಲಿ ನಾವು ಮಹಿಳೆಯರನ್ನು ನೋಡೋದು ಒಂದೇ ಕೆಲಸ ಮಾಡ್ತೀವಿ ಅಂತ. ಮಹಿಳೆಯರನ್ನೆಲ್ಲ ನಾವು ಓಟ್ ಕೇಳೋಕ್ಕಿಂತ ಮೊದಲು ಅವ್ರಿಗೆ ಕೇಳಿದ್ವಿ, ಏನು ನೀವೆಲ್ಲ ಸುಖವಾಗಿದ್ದೀರಾ, ಏನಾದರೂ ಸಮಸ್ಯೆ ಇದೆಯಾ ಅಂತ. ಆಗ ಎಲ್ಲರೂ ಮಹಿಳೆಯರು ಭಾಳ ಕಷ್ಟದಿಂದ ಈ ಬೆಲೆ ಏರಿಕೆ ಬಗ್ಗೆ ಎಲ್ಲ ಮಹಿಳೆಯರು ಅದನ್ನೇ ಮಾತಾಡ್ತಾ ಇದ್ರು. ನಮಗೇನೆಂದರೆ, ನಾವು ಬಹುಶಃ ರಾಘು ಅವ್ರಿಗೆ ಗೊತ್ತಿರುತ್ತೆ, ನಾವು ಲೋಹಿಯಾವಾದಿಗಳು, ನಾವು ಓದ್ತಾ ಇದ್ವಿ. ಲೋಹಿಯಾ ಆಗಿನ ಕಾಲದಲ್ಲೇ ಹೆಣ್ಮಕ್ಳಿಗೆ ಹೊಗೆ ಇಲ್ಲದ ಒಲೆಯನ್ನು ಕೊಡಬೇಕು, ಹೊಗೆಯಿಂದ ಅಡುಗೆ ಮಾಡೋದ್ರಿಂದ ಅವರ ಶ್ವಾಸಕೋಶಕ್ಕೆ ತೊಂದರೆ ಆಗ್ತಾ ಇದೆ, ಆ ಕೆಲಸ ನಾವು ಮೊದಲು ಮಾಡಬೇಕು ಅಂತ ಯಾವಾಗಲೂ ನಾವು ಓದಿದ ನೆನಪು ಅವ್ರ ಪುಸ್ತಕದಲ್ಲಿ. ಹಾಗೆ ಈ ಗ್ಯಾಸ್ ಬಂದಾಗ ಎಲ್ಲರೂ ಮಹಿಳೆಯರು ಸಂತೋಷಪಟ್ಟರು, ವಿಶೇಷವಾಗಿ ನಾನು ಸಂತೋಷಪಟ್ಟೆ. ಯಾಕಂದರೆ ನನಗೆ ಮಹಿಳೆಯರಿಗೆ ಏನಾದರೂ ಒಂದು ವಿಶೇಷವಾದ ಒಂದು ಏನಾದರೂ ಒಂದು ವಸ್ತು ಏನಾದರೂ ಸಿಕ್ಕಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಲೋಹಿಯಾ ಹೇಳಿದ್ದನ್ನು ಈ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಮನೆಯಲ್ಲಿ ಪಾಪ ಎಲ್ಲರಿಗೂ ಗ್ಯಾಸ್ ಸಿಗ್ತಾ ಇತ್ತು, ಎಲ್ಲರಿಗೂ ಹಳ್ಳಿಗಳಲ್ಲೂ ಸಿಕ್ತು. ಅದು ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗಿಂದಲೂ ಯೋಜನೆ ಪ್ರಾರಂಭ ಆಗಿತ್ತು. ಆದರೆ ಈಗ ನಾವು ಮೊನ್ನೆ ಹಾನಗಲ್ಲಿಗೆ ಹೋದಾಗ ಎಲ್ಲರೂ ಗ್ಯಾಸ್ ಸಿಲಿಂಡ್ರನ್ನು ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಮತ್ತೆ ಯಥಾ ಪ್ರಕಾರ ಕಬ್ಬಿನ ಕಡ್ಡಿ, ಆಮೇಲೆ ಇದರದ್ದು ಚಿಕ್ಕ ಚಿಕ್ಕ ಸೌದೆಗಳು, ಯಾಕಂದರೆ ಅಲ್ಲಿ ಮಲೆನಾಡು ಅಲ್ಲಲ್ಲ, ಅದು ಬಯಲುಸೀಮೆ, ಸೌದೆ ಸಿಗಲ್ಲ. ಇದರಲ್ಲೇನು ಅವರು ಹೊಲದಲ್ಲಿ ಏನು ಸೌದೆ ಸಿಗುತ್ತೋ ಅದನ್ನು ತಂದು ಮುಗಿಸ್ತಾ ಇದ್ದಾರೆ. ಆದರೆ ಎಲ್ಲ ಸಂತೋಷ ಪಟ್ಟಿದ್ವಿ. ಈ ಹೊಗೆ ಇಲ್ದಿದ್ದು ಅಡುಗೆ ಮಾಡೋದನ್ನು ನಮ್ಮದೊಂದು ಅದೃಷ್ಟ ಅಂತಲೇ ತಿಳ್ಕೊಂಡಿದ್ವಿ ನಾವು. ಈ 1,000 ರೂಪಾಯಿ ಚಿಲ್ಲರೆ ಆದಾಗ ನಮ್ಗೆ ಸಿಲಿಂಡರ್ ತೊಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಮತ್ತೆ ಇದಕ್ಕೆ ಹೋದ್ವಲ್ಲ ಅಂತ ನಮಗೆ ದುಃಖ ಆಗ್ತಿದೆ ಅಂತ ಹೇಳಿ. ಇದು ಯಾಕಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು 10 ರೂಪಾಯಿ ಜಾಸ್ತಿ ಆದಾಗ ಸುಷ್ಮಾ ಸ್ವರಾಜ್, ದಿವಂಗತ ಸುಷ್ಮಾ ಸ್ವರಾಜ್ ಅವರು, ಆಮೇಲೆ ಇನ್ನೊಂದಿಷ್ಟು ಜನ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಶೋಭಾ ಕರಂದ್ಲಾಜೆ ಅವರು ತಲೆ ಮೇಲೆ ಸಿಲಿಂಡರ್ ಇಟ್ಕೊಂಡು ಇದು ಮಾಡಿದ್ರು. 10 ರೂಪಾಯೋ 12 ರೂಪಾಯಿ ಜಾಸ್ತಿ ಆಗಿಬಿಟ್ಟು ಆವಾಗ ಎಲ್ಲ ಏನು ತಲೆ ಮೇಲೆ ಸಿಲಿಂಡರ್ ಇಟ್ಕೊಂಡು ಪ್ರತಿಭಟನೆ ಮಾಡಿದರು. ಅವಾಗ ನಮಗೆ ನಿಜವಾಗ್ಲೂ ಅವ್ರು ಮಾಡ್ತಾ ಇದ್ರೆ ನಮಗೂ, ನಾವು ಬೇರೆ ಪಾರ್ಟಿಯಲ್ಲಿದ್ದರೂ ನಮಗೇನು ತಪ್ಪು ಅನಿಸಿಲ್ಲ. ಇವಾಗ ಗ್ಯಾಸ್ ಸಿಲಿಂಡ್ರ್ ಬೆಲೆ ಏರಿದ್ದರಿಂದ ಎಲ್ಲ ಮಾಡ್ತಾ ಇದ್ದಾರೆ ಪಾಪ ಅಂತಲೇ ಅಂದ್ಕೊಂಡಿದ್ವಿ. ಆದರೆ ಇನ್ನೂ 315 ಇದ್ದಿದ್ದು ಸಿಲಿಂಡ್ರು ಈಗ 1,000 ಚಿಲ್ಲರೆಗೆ ಬಂದ್ರೂ ಸರ್ಕಾರಕ್ಕೆ ನಾಚಿಕೆ ಆಗ್ತಾ ಇಲ್ಲ. ನಾವು ಹೆಣ್ಮಕ್ಳಿಗೆ ಎಷ್ಟು ವಂಚನೆ ಮಾಡ್ತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮೋದಿಯವರಂತೂ ಅದೇನು ಮಾಡ್ತಾರೆ, ಅದೊಂದು ಸದ್ಯ ಅವರು ಇದಕ್ಕೆ ಹೇಳಿಲ್ಲ. ಈಗ ಗ್ಯಾಸ್ ಜಾಸ್ತಿ ಆಗಿರೋದ್ರಿಂದ ನೀವೆಲ್ಲರೂ ಕೈಯಿಂದ ಇನ್ನೊಂದು 4 ಸತಿ ಚಪ್ಪಾಳೆ ತಟ್ಟಿ ಅನ್ನೋದೊಂದು ಯಾಕೋ ಹೇಳಕ್ಕೆ ಬರ್ತಿದ್ದಾರೆ ಬಹುಶಃ.
ಯಾಕಂದರೆ ಅವ್ರ ಮನ್ ಕಿ ಬಾತಲ್ಲ ಆ ಥರದ್ದೆಲ್ಲ ಹೇಳ್ತಾರೆ. ಹೋದ ಸತಿ ಕರೋನಾ ಬಂದ ಈಗ ಇನ್ನೂ ಈ ವೈರಸ್ ಬಂದಿರೋದು ಗೊತ್ತಿದೆಯೋ ಇಲ್ವೋ, ಇಲ್ಲದೆ ಹೋದ್ರೆ ಅವ್ರು ಮತ್ತೆ ನೀವು ಜಾಸ್ತಿ ಜಾಗರಣೆ ಹೊಡಿರಿ ಅಂತ ಹೇಳ್ಬಿಡ್ತಿದ್ವಿ. ಆದ್ದರಿಂದ ಈ ಹೆಣ್ಮಕ್ಳು ಸಂಕಷ್ಟಕ್ಕೆ ಹೇಗೆ ಒಳಗಾಗ್ತಾರೆ ಅನ್ನೋದು ಈ ಬೆಲೆ ಏರಿಕೆಯಿಂದ ನಾವು ನಿಜವಾಗ್ಲೂ ಕಷ್ಟ, ನನ್ನಂತೂ ನಾನು ಕಷ್ಟ ಅನಿಸ್ತಾ ಇದ್ದೀನಿ. ಯಾರಾದರೂ ಹೆಣ್ಮಕ್ಳು ನಮ್ಮ ಸಮಸ್ಯೆಗಳು ದೊಡ್ಡದು ಅಂತ ಯಾರಿಗೂ ಅನಿಸೋದಿಲ್ಲ. ಅದು ರಾಜಕೀಯದಲ್ಲಿರ್ಬೋದು ಅಥವಾ ಅದರಲ್ಲಿರ್ಬೋದು. ನಮ್ಮ ಸಮಸ್ಯೆ ಭಾಳ ಚಿಕ್ಕದಾಗುತ್ತೆ. ಇನ್ನೂ ಉದಾಹರಣೆ ಹೇಳಬೇಕು ಅಂದರೆ, ನಾವು ಮೊನ್ನೆ ಚುನಾವಣೆಗೆ ನಮಗೂ ಒಂದು ಹೆಣ್ಮಕ್ಳಿಗೂ ಒಂದು 3 ಸೀಟ್ ಕೊಡಿ, ಸ್ಥಳೀಯ ಸಂಸ್ಥೆಗಳಲ್ಲೆಲ್ಲ ಭಾಳ ಜನ ಹೆಣ್ಮಕ್ಳು ಆರಿಸಿ ಬಂದಿದ್ದಾರೆ, ಅದರಿಂದ ಹೆಣ್ಮಕ್ಳು ವೋಟರ್ಸೇ ಜಾಸ್ತಿ ಇದ್ದಾರೆ, ನೀವು ಒಂದು ಸೀಟ್ ಕೊಡಿ ಅಂತ ಕೇಳಿದ್ರೆ ಯಾರು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಯಾಕಂದರೆ ಅವರಿಗಿರೋ ಸಮಸ್ಯೆ ಏನು ಅಂದರೆ, ನಮ್ಮ ಹತ್ರ ಖರ್ಚು ಮಾಡೋಕ್ಕೆ ಇಷ್ಟು ಇಲ್ಲಿ ಹೆಣ್ಮಕ್ಳು ಅಂತ ಇರುತ್ತೆ. ಅದರಿಂದ ರಾಜಕಾರಣದಲ್ಲಿ ಕೂಡ ನಮಗೆ ಒಂಥರ ನಿರ್ಲಕ್ಷ್ಯದ ವಾತಾವರಣದಲ್ಲಿ ವಿಶೇಷತಃ ಆರೋಗ್ಯ ವಿಷಯದಲ್ಲಿ ಮಾತ್ರ ನಮ್ಮಲ್ಲಿ ಯಾರು ಹೆಣ್ಮಕ್ಳ ಒಂದು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಅನ್ನೋ ಕಲ್ಪನೆ ಯಾವ ಸರ್ಕಾರಕ್ಕೂ ಬಂದಿಲ್ಲ. ಅಟ್ಲೀಸ್ಟ್ ಕುಮಾರಸ್ವಾಮಿ ಮಾಡಿದ್ದನ್ನು ಅದನ್ನಾದರೂ ಮುಂದುವರಿಸ್ಬೋದಿತ್ತು. 40 ಕೋಟಿ ಬಜೆಟ್ ಸ್ಯಾಂಕ್ಷನ್ ಮಾಡಿದ್ರು, ಅದು ಎಲ್ಲಿ ಹೋಯ್ತು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ದರಿಂದ ನಾವು ಈ ವಿಷಯನ ಆನ್ಲೈನ್ ಚುನಾವಣೆಯಲ್ಲೂ ನಾವು ಇದೇ ಮಾತನ್ನೇ ಹೇಳ್ತಾ ಇದ್ವಿ. ಹೆಣ್ಮಕ್ಳಿಗೆ ನಾವು ಯಾರಿಗೂ ಓಟ್ ಕೇಳಕ್ಕೆ ಹೋಗಿಲ್ಲ, ನಾವು ಈ ಥರ ಸಂಕಷ್ಟದಲ್ಲಿದ್ದೀವಿ, ನೀವು ಇದ್ದೀರಾ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ಅಷ್ಟೇ ಕೇಳ್ತಾ ಇದ್ವಿ. ನಮ್ಮ ಕೆಲವು ಗ್ರಾಮ ಪಂಚಾಯತಿ ಸದಸ್ಯರು ಅದೇ ಹೇಳ್ತಾ ಇದ್ದಾರೆ. ಬೆಲೆ ಏರಿಕೆಯಿಂದ ನಾವು ತುಂಬ ಸಂಕಟದಲ್ಲಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಬೆಲೆ ಏರಿಕೆನ ವಿರೋಧ ಮಾಡೋದು ಹೇಗೆ? ನಾವೆಲ್ಲ ಒಂದು ಬಾಟಲೋ ಏನೋ ಹಿಡ್ಕೊಂಡು ಹೋದರೆ ಆಯಿತು. ನಾವು ಈ BJP ಸರ್ಕಾರಕ್ಕೆ ಅದರ ಬಿಸಿ ಮುಗಿಸೋದು ಹೇಗೆ? ನಾವು ದೇಶದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನಸಂಖ್ಯೆಯಲ್ಲಿ ಇರುವಂಥ ಮಹಿಳೆಯರು ನಾವು ನಮ್ಮ ಸಿಟ್ಟನ್ನು ತೋರಿಸೋದು ಹೇಗೆ? ನಮ್ಮ ಸಿಟ್ಟನ್ನು ತೋರ್ಸೋಕ್ಕಿರೋದು ನಮ್ಮ ಹತ್ರ ಇರೋ ಬ್ರಹ್ಮಾಸ್ತ್ರ ಅಂದರೆ ನಮ್ಮ ಓಟು. ಈ ಸರ್ಕಾರದ ಪ್ರತಿನಿಧಿಸ್ತಿರೋರನ್ನ ಸೋಲಿಸೋದ್ರ ಮೂಲಕ ನಮ್ಮ ಸಿಟ್ಟು ಬಂದಿದೆ ಅನ್ನೋ ತೋರಿಸೋದಕ್ಕೆ ಹೆಣ್ಮಕ್ಳು ಇದೊಂದು ಅವಕಾಶ ಮಾಡಿಕೊಡೋಣ. ಈ ಚುನಾವಣೆಯಲ್ಲಿ ನಾವು ಕಾರಣ ಇಲ್ಲದೆ ಬೆಲೆ ಏರಿಸ್ತಾ ಇರೋ BJP ಸರ್ಕಾರನ ಸೋಲಿಸೋದ್ರ ಮೂಲಕ ಮೋದಿ ಅವರಿಗೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ನಾವು ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ನಾವು ಎಜುಕೇಟ್ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇದು ಇಲೆಕ್ಷನ್ನಿಗಾಗಿ ಮಾಡ್ತಾ ಇಲ್ಲ, ಇಲೆಕ್ಷನ್ ನಂತರನೂ ನಾವು ಒಂದು ಟೀಮ್ ಮಾಡಿಕೊಂಡು ಈಗ ನಮ್ಮ ಕಾಂಗ್ರೆಸ್ನಲ್ಲಿ ಸ್ತ್ರೀ ಶಕ್ತಿ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಆ ಗುಂಪಲ್ಲಿ ಒಂದು ಇಡೀ ರಾಜ್ಯದಿಂದ ಆಯ್ದ ಒಂದು 25-30 ಜನ ನಾವು ಮಹಿಳೆಯರಿದ್ದೀವಿ. ಎಲ್ಲ ನಾವು ಸೀನಿಯರ್ ಮಹಿಳೆಯರು, ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳೆಯರೆಲ್ಲ ಅವರು ಮಹಿಳೆಯರ ಸಮಸ್ಯೆಗಳನ್ನೇ ಮುಖ್ಯವಾಗಿ ನಾವು ತಗೊಂಡು ರಾಜ್ಯ ಸುತ್ತಬೇಕು. ಅದರ ಜೊತೆಗೆ ಮುಂದಿನ ಚುನಾವಣೆ ಮ್ಯಾನಿಫೆಸ್ಟೋಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲ ಆಗುವಂಥ ಮ್ಯಾನಿಫೆಸ್ಟೋನೇ ಮಾಡಬೇಕು ಅನ್ನೋದು ತಮ್ಮ ಉದ್ದೇಶ. ಅದರಿಂದ ಇದನ್ನು ಮಾಡ್ತಾ ಇದ್ದೀವಿ. ನಾವು ಅನೇಕ ಜನ ಮಾತಾಡಿದಾಗ ಈಗ ನಮ್ಮ ಜೊತೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನಿತಾ ಕುಮಾರಿ ಮಾತನಾಡಿ, ಕೆಲವು ಜಾಗೃತಿಗಳನ್ನು ಮೂಡಿಸಬೇಕಾಗತ್ತೆ ಮಹಿಳೆಯರಿಗೆ. ಈ ಬೆಲೆ ಏರಿಕೆಯ ಬಗ್ಗೆ ಈಗಾಗಲೇ ಮಹಿಳೆಯರು ಬೇಸತ್ತು ನೊಂದಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಅಡುಗೆ ಮನೆಗೆ ಹೋಗೋದೇ ಮಹಿಳೆಯರಾದ್ದರಿಂದ ಬೆಲೆ ಏರಿಕೆಯಿಂದ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಹೊರಗಡೆ ದುಡಿಯೋಕ್ಕೆ ಹೋದ್ರೂ ಬಸ್ ದರ ಮತ್ತು ಪೆಟ್ರೋಲ್ ದರದಿಂದ ಹೊರಗೆ ಹೋಗೋಕ್ಕಾಗ್ತಿರಲಿಲ್ಲ. ಹೀಗೆ ದುಡಿಯುವ ಮಹಿಳೆಯರಿಗೂ ಸಮೇತ ಬಹಳಷ್ಟು ಸಮಸ್ಯೆಗಳು ಈ ಬೆಲೆ ಏರಿಕೆಯಿಂದ ಆಗ್ತಾ ಇದೆ. ಈಗ ನಾನು ಮಾತಾಡೋದಕ್ಕಿಂತ ನಮ್ಮ ಪ್ರಫುಲ್ಲ ಮೇಡಮು ಕೆಲವು ಮಾತುಗಳನ್ನ ಆಡ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಜೊತೆಗಿರೋದ್ರಿಂದ ಇವತ್ತು ಈ ಬೆಲೆ ಏರಿಕೆಯಿಂದ ದೇಶದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ನಾವೆಲ್ಲರೂ ಮಾಡಬೇಕಾಗತ್ತೆ. ಹಾಗಾಗಿ ಮಹಿಳೆಯರು ಇವತ್ತೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಯಾವುದೇ ಪಕ್ಷ ಅಂತ ಇರೋದಿಲ್ಲ ಅವರಿಗೆ, ಆದರೂ ಸಮೇತ ಈಗ ನಮ್ಮೆಲ್ಲರ ಜೊತೆಗೂ ಬಂದು ಸಮೇತ ಈ ಒಂದು ಬೆಲೆ ಏರಿಕೆಯ ವಿರುದ್ಧ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಡೋಕೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಈ ವಿಷಯವಾಗಿ ನಮ್ಮ ಸವಲತ್ತುಗಳು ಕೊಡ್ತಾ ಇದ್ವಿ. ಈಗ ಕಳೆದ ನಮಗೆ 1.5-2 ವರ್ಷದಿಂದ ಗ್ರಾಮ ಪಂಚಾಯಿತಿ ಮತ್ತು ಇದು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಆಡಳಿತ ಇಲ್ಲದ್ರಿಂದ ನಮಗೆ ಕೆಲವು ಲೆಕ್ಕಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾವ ಭಾಗದಲ್ಲಿ ಯಾವ ಈ ಕಿಶೋರಿಯರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಕಾರ್ಯಕ್ರಮ, ಹಾಗೆ ಹೈಸ್ಕೂಲಲ್ಲಿ ನ್ಯಾಪ್ಕಿನ್ಗಳನ್ನ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನ ಕೊಡುವಂಥದ್ದು ಶುಚಿತ್ವಕ್ಕೋಸ್ಕರ ಇವೆಲ್ಲವೂ ಏನು ಗ್ರಾಮೀಣ ಬದುಕಿನ ಮಹಿಳೆಯರಿಗೆ ಹೆಣ್ಣುಮಕ್ಕಳಿಗೆ ಸಿಗುವಂಥ ಸವಲತ್ತುಗಳು ಸಮೇತ ಸಿಗ್ತಾ ಇಲ್ಲ.
ಮೊಟ್ಟೆ ಕೊಡಬೇಕು ಅಂತ ಮೊಟ್ಟೆಯಲ್ಲೇ ಇವರು ರಾಜಕಾರಣ ಮಾಡಿ ನಿಮಗೆ ಗೊತ್ತಿದ್ದಂಗೆ ಇಡೀ ರಾಜ್ಯನೇ ಇಡೀ ದೇಶನೇ ನೋಡ್ತು. ಚಿಕ್ಕ ಮಕ್ಕಳು ತಿನ್ನುವಂಥ ಪೌಷ್ಟಿಕ ಆಹಾರದಲ್ಲೂ ಸಮೇತ ಇವರು ಅನಾಚಾರ ಮಾಡಿದ್ದು ಇದೆಲ್ಲ ನೋಡಿದ್ರೆ ನಮಗೆ ಈ ಸರ್ಕಾರ ಮಹಿಳೆಯರ ಪರವಾಗಿಲ್ಲ ಅಂತೇಳಿ. ಗರ್ಭಿಣಿಯರಿಗೆ ಕೊಡುವಂಥದ್ದು ತೂಕ ಮಾಡಿದ್ದಲ್ಲ ಅದು ಮಹಿಳೆಯರಿಗೆ ಇಷ್ಟಿಷ್ಟು ಪ್ರಮಾಣ ಕೊಡಬೇಕು, ಮಕ್ಕಳಿಗೆ ಇಷ್ಟಿಷ್ಟು ಪ್ರಮಾಣ ಕೊಡಬೇಕು. ಪೌಷ್ಟಿಕ ಆಹಾರದ ಬಗ್ಗೆ ನಮಗೆ ಈ ಆಡಳಿತದ ಅವ್ಯವಸ್ಥೆಯಿಂದ, ಅಂದರೆ ಆಡಳಿತ ಇರೋದ್ರಿಂದ ನಾವು ಯಾವುದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅಧಿಕಾರಿಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಕೇವಲ MLAಗಳ ಮಾತು ಅಷ್ಟೇ, ಮತ್ತು ಮಿನಿಸ್ಟ್ರ್ ಮಾತು ಕೇಳ್ತಾರೆ. ಆಮೇಲೆ ಈಗ ನಮ್ಮ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ನಮ್ಮ ಸಾಗರದಲ್ಲಿ ಈ ಮಲೆನಾಡು ಭಾಗದಲ್ಲಿ ಈ ಭತ್ತದ ಬೆಳೆಗೆ ತುಂಬ ಹಾನಿಯಾಗಿರುವಂಥದ್ದು. ರಾಜಕಾರಣ ಅಂತಂದರೆ ಕೇವಲ ಚುನಾವಣೆ ಮಾಡೋದಷ್ಟೇ ಜನಪ್ರತಿನಿಧಿಗಳು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಈ ಭಾಗದ ಸಚಿವರು, ಹಾಗೆ 2 ಬಾರಿ 3 ಬಾರಿ ಮುಖ್ಯಮಂತ್ರಿಗಳಾದವರು, MP ಗಳಾದವರು, ಎಲ್ಲೂ ರೈತರ ಮನೆಗಳಿಗೆ ಇಲ್ಲಿ ತನಕ ಹೋಗಲಿಲ್ಲ. ಭತ್ತ ನಾಶ ಆಗಿ ರೈತರು ಅಷ್ಟು ಸಂಕಷ್ಟದಲ್ಲಿದ್ದಾರೆ. ಅವ್ರು ಎಲ್ಲರೂ ಯಾರು ಸಮೇತ ರೈತರ ಮನೆ ಬಾಗಿಲಿಗೆ ಹೋಗಿಲ್ಲ. ಹೀಗಾಗಿ ಇದು ಸಮೇತ ರೈತರ ಬಗ್ಗೆನೂ ಅವ್ರು ಭಾಳ ಅಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಮೇಡಮ್ ಹೇಳ್ದಂಗೆ 360 ರೂಪಾಯಿ ಸಿಲಿಂಡ್ರ್ ಇದ್ದಿದ್ದು 1050 ರೂಪಾಯಿ ಆಗಿದೆ. ಕೇವಲ 6 ತಿಂಗಳಿಂದ 600ರಿಂದ ಸ್ಟಾರ್ಟ್ ಆಗಿದ್ದು 1050ಕ್ಕೆ ಬರುತ್ತೆ ಅಂತ ಅಂದರೆ ಇವರು ಯಾವ ರೀತಿ ಜನಪರವಾದ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ನಾವೆಲ್ಲ ಮಹಿಳೆಯರು ಒಂದು ಪ್ರಶ್ನೆ ಹಾಕಿ ಕೂತಿದ್ದೀವಿ. ಹಾಗಾಗಿ ಈ ಸಾರಿ ಅವರಿಗೂ ನಾವೆಲ್ಲರೂ ಮಹಿಳೆಯರೆಲ್ಲ ಸೇರಿಕೊಂಡು ಅವರಿಗೆ ಒಂದು ತಕ್ಕ ಪಾಠ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ. ಗಣಪತಿ ಬ್ಯಾಂಕ್ ನಿರ್ದೇಶಕಿ ಹಾಗೂ ಮಹಿಳಾ ಕಾಂಗ್ರೆಸ್ ಪ್ರಮುಖರಾದ ಸರಸ್ವತಿ ನಾಗರಾಜ್ ಮಾತನಾಡಿ, ಸರ್ಕಾರಕ್ಕೆ ಅವಕಾಶ ಇದೆ, ಅದನ್ನ ಮಾಡ್ತಾ ಇಲ್ಲ. ಜನಸಾಮಾನ್ಯರ ಕಷ್ಟವನ್ನೇ ಅರ್ಥಕೊಳ್ತಾ ಇಲ್ಲ. ಕರೋನಾ ಬಂದಿದೆ ಅಂತ ಕರೋನಾನೇ ಒಂದು ದೊಡ್ಡ ನೆಪ ಮಾಡಿದ್ರು, ಈಗ ಮಳೆನೇ ಒಂದು ನೆಪ ಮಾಡ್ತಾ ಇದ್ದಾರೆ. ಈ ಥರ ಮಾಡಿಕೊಂಡ್ರೆ ಜನಸಾಮಾನ್ಯರು ಬದುಕೋದು ಹೇಗೆ? ಜನಸಾಮಾನ್ಯರ ಬದುಕಿನ ಬಗ್ಗೆ ಯಾವುದೇ ಒಂದು ಕನಿಷ್ಠ ಇದು ಕೂಡ ಸರ್ಕಾರಕ್ಕೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಕೃಷಿ ಕಾಯ್ದೆ ನೋಡಿ, ಕೃಷಿ ಕಾಯ್ದೆ ಮಾಡಿದ್ರು 700ರಿಂದ 800 ಜನ ಸತ್ತು ಹೋದ್ರು. ಆದರೆ ಅವಾಗ ಅವರಿಗೆ ಏನೂ ಅನ್ನಿಸ್ತಿಲ್ಲ. ಇವತ್ತು ಆ ಕಾಯ್ದೆ ಮಾಡಿದ ತಪ್ಪು ಅಂತ ಅವರಿಗೆ ಅರಿವಾಗಿ ಈಗ ಅದನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದರ ಒಂದು ದುಷ್ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಕಾಯ್ದೆ ತಗೊಂಡ್ಬಂದ್ಬಿಡ್ತಾರೆ. ಆಮೇಲೆ ಎಲ್ಲರ ಒಂದು ಪಾಡನ್ನು ಮುಗಿಸಿದ ಮೇಲೆ ಇವರು ಅವಾಗ ತಲೆ ಕೆಡಿಸ್ಕೊಂಡ್ರೆ ಇದನ್ನು ವಾಪಸ್ ತಗೊಂಡ್ರೆ ಒಳ್ಳೆಯದು ಅಂತ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಒಂದು ಕಾಯ್ದೆಯನ್ನು ತರಬೇಕಾದ್ರೆ ನಾವು ಹೇಗೆ ಎಷ್ಟು ಬಾರಿ ಯೋಚನೆ ಮಾಡಬೇಕು, ಅದರ ಸಂಕಷ್ಟಗಳ ಅರ್ಥನೇ ಮಾಡ್ಕೊಳ್ದೇ ಒಂದು ಕಾಯ್ದೆ ತಗೊಂಡ್ಬಂದ್ಬಿಡ್ತಾರೆ. ಹಾಗಾಗಿ ನಾನು ಹೇಳೋದು, ಒಂದು ಸರ್ಕಾರ ಪ್ರತಿಯೊಂದನ್ನು ಆಲೋಚನೆ ಮಾಡಬೇಕಾಗುತ್ತೆ, ಜನರ ಸಂಕಷ್ಟಗಳನ್ನು ಅರ್ಥಕೊಳ್ಬೇಕಾಗತ್ತೆ. ಇವತ್ತಿನ ಪರಿಸ್ಥಿತಿ ಏನಿದೆ ಅದನ್ನು ಅರ್ಥಕೊಂಡು ಈ ಬೆಲೆ ಏರಿಕೆಯನ್ನು ಕಡಿಮೆ ಹಾಕದೆ ಹೋದರೆ ಇವತ್ತು ಮಹಿಳೆಯರು ಎಲ್ಲರೂ ಎದ್ದು ನಿಂತರೆ ಏನಾಗುತ್ತೆ ಸರ್ಕಾರದ ಪರಿಸ್ಥಿತಿ ಅಂತ ಯೋಚನೆ ಮಾಡಬೇಕು. ನಾವು ಇದನ್ನು ಖಂಡಿತವಾಗ್ಲೂ ಖಂಡಿಸ್ತಾ ಇದ್ದೀವಿ. ನಾವು ಮಹಿಳೆಯರು ಇದಕ್ಕೆ ಜಾಗೃತಿಯನ್ನು ಮೂಡಿಸಿ ನಾವು ಸರಿಯಾದ ಒಂದು ನಿರ್ಧಾರನ ತಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷೆ ನಂದಾ ಗೊಜನೂರು, ಅನಂತಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿರಿಜಾನ್, ಲಲಿತಮ್ಮ ಹಾಗೂ ಸಾಗರ ನಗರಸಭೆ ಸದಸ್ಯರಾದ ನಾಗರತ್ನ ನಾರಾಯಣಪ್ಪ ಹಾಜರಿದ್ದರು. 800 ವರ್ಷಗಳ ಹಿಂದೆ ಶರಣರು ನಾಡಿಗೆ ನೀಡಿದ ವಚನ ಸಾಹಿತ್ಯದ ಅಂಶಗಳು ಇಂದಿಗೂ ಪ್ರಸ್ತುತವಾಗಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BP ವೀರಭದ್ರಪ್ಪ ಹೇಳಿದರು. ಸಾಗರ ತಾಲೂಕಿನ ಮುರುಘಾ ಮಠದಲ್ಲಿ ಕಾರ್ತಿಕ ದೀಪೋತ್ಸವ ಅಂಗವಾಗಿ ಶನಿವಾರ ಏರ್ಪಡಿಸಿದ್ದ ಭಾವೈಕ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ವಚನಗಳ ಪರಿಪಾಲನೆಯಿಂದ ಸತ್ಸಮಾಜ ನಿರ್ಮಾಣ ಸಾಧ್ಯ ಎಂದರು. ನಾನು ಮಿಲಿಯನೇರ್ ಆಗಬೇಕು, ನಾನು ಬಿಲಿಯನೇರ್ ಆಗಬೇಕು, ನಾನು ಟ್ರಿಲಿಯನೇರ್ ಆಗಬೇಕು ಅಂತಕ್ಕಂಥ ಅದ್ರ ಜ್ಞಾನದ ವಿಕಾಸ ಆಗ್ತೀನಿ ಅಂತ ನಾವು ಯಾರಾದ್ರೂ ಹೇಳ್ತೀವ? ಎಲ್ಲ ಜ್ಞಾನವನ್ನು ನಾನು ಪಡ್ಕೊಳ್ತೇನೆ. ಆ ಜ್ಞಾನದ ಮೂಲಕ ನಾನು ಇಡೀ ಪ್ರಪಂಚವನ್ನು ಎದುರಿಸ್ತೇನೆ. ಹಾಗಾಗಿ ಹಲವಾರು ಹೇಳ್ತಾರೆ, ನಿನ್ನ ದೇಹವನ್ನು ನೀನು ನೋಡ್ಕೋ, ಕದಳಿಯ ಬಲವ ನಿಮ್ಮಲ್ಲಿ ನೀವೇ ತಿಳಿದು ನೋಡಿರೋ. ಗುಹೇಶ್ವರನೆಂಬ ಲಿಂಗ ಕಲ್ಪಿತವಲ್ಲ, ಗುಹೇಶ್ವರ.
ನುಡಿದರೆ ಲಿಂಗ ಮೆಚ್ಚಿ ಅವಧರುವುದೇನಲ್ಲಿ ಎಂತಹ ಒಂದು ತಾತ್ಪರ್ಯ ಇದೆ ಅರ್ಥಮಾಡಿ. ನಡೆಯೊಳಗೆ ನುಡಿಯಾಗಿ, ನುಡಿಯೊಳಗೆ ನಡೆಯಾಗಿ. ಯಾಕಂದ್ರೆ ಬಹಳ ಸರಿ ನಾವೇನ್ ಮಾಡ್ತೀವಿ, ಹೇಳೋದನ್ನು ಮಾಡೋದನ್ನು. ಎಲ್ಲೋ ಒಂದ್ ಕಡೆಗೆ ನಾವು ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನ ತೋರಿಸ್ಕೊಳ್ತೇವೆ. ಆದ್ರೆ ಶರಣರು ಹೇಳ್ತಾರೆ, ಯಾವಾಗಲೂ ನಿಮ್ಮ ನಡೆನೂ ಒಂದೇ ಇರಬೇಕು, ನುಡಿನೂ ಒಂದೇ ಇರಬೇಕು. ನಡೆಯೊಳಗೆ ನುಡಿಯಾಗಿ, ನುಡಿಯೊಳಗೆ ನಡೆಯಾಗಿ ತಿಳಿದು ನೋಡಿಕೋ ಗುಹೇಶ್ವರ. പക്ഷെ ಬಹಳ ಮುಖ್ಯವಾಗಿ ನಾವು ಕಾಯಕ ತತ್ವವನ್ನು ಹೇಳ್ತೇವೆ. ಬಸವಣ್ಣನವರು ಗುರು ಹರಚರ ಮೂರ್ತಿಗಳು ಎಲ್ಲರನ್ನು ಸೇರಿಸಿಕೊಂಡು ಕಾಯಕ ಮಾಡಬೇಕು. ನಾನು ಬಹಳಷ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗುತ್ತೇನೆ. ಆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಾನು ನೋಡಿದ್ದು ಒಂದೇ, ಬಸವಣ್ಣ ಅಲ್ಲಿದ್ದಾನೆ. ಲಂಡನ್ಗೆ ಹೋದಾಗ ನಾನು ಲ್ಯಾಫರ್ ಸ್ಟ್ರೀಟ್ ಹೋದಾಗ ಬಸವಣ್ಣ ಕೇಳಿದನು, ಬಸವಣ್ಣ ಇಲ್ಲಿ ಯಾಕೆ ಬಂದು ಕೂತ್ಕೊಂಡೆ? ಬಸವ ಕಲ್ಯಾಣದಿಂದ ನೀನು ವ್ಯಾಕ್ಸ್ ಮಾಡಿ ಬಂದಿಲ್ಲ ನೀನು ಅಂತ. ಯಾಕಾದ್ರೂ ಸಾಧ್ಯ ಇದೆಯಾ? ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂತಿದ್ದರೂ ಹಂದು ಹರಿಯಬೇಕು. ಎಂತಹ ಒಂದು ಗಾಂಭೀರ್ಯದ ವಚನ ಇದೆ, ಅದು ಎಂತಹ ಒಂದು ಸ್ವಾಭಿಮಾನದ ವಚನ ಇದು. ಸಮ್ಮೇಳನದ ಸಮ್ಮುಖ ವಹಿಸಿ ಮಾತನಾಡಿದ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು, ಬುದ್ಧಿಜೀವಿಗಳಾಗಲಿ, ಜಾತಿ ಒಳಪಡಬೇಡಿ. ಇವತ್ತು ಏನಾಗಿದೆ, ಎಲ್ಲ ಕಡೆಯಲ್ಲಿ ಜಾತಿ ಹಾವಳಿ ಜಾಸ್ತಿ ಆಗಿದೆ. ಜಾತಿಯನ್ನು ಮನುಷ್ಯನೇ ಇಲ್ಲ. ಜಾತಿ ಮನುಷ್ಯನ ಸರ್ವನಾಶಕ್ಕೆ ಹೋಗ್ತಾ ಇದೆ. ಈ ಜಾತಿ ಹಾವಳಿಯಿಂದ ಮನುಷ್ಯ ದೂರ ಆಗಬೇಕು. ಮನುಷ್ಯ ಧರ್ಮದ ಕಡೆ ಬರಬೇಕು, ದೈವದ ಕಡೆ ಬರಬೇಕು. ನಾನು ಆಗಲೇ ಫ್ರಾನ್ಸ್ ಹೇಳಿದೆ, ನಾನು ಫ್ರಾನ್ಸ್ ಹೋದಾಗ ನನ್ನ ಕಾರ್ಯಕ್ರಮ ಅಲ್ಲಿ ಒಬ್ಬರು ಕೇಳಿದ್ರು, ನೀವು ಕರ್ನಾಟಕದವರು? ಹೌದು. ಬಸವಣ್ಣ ನಿಮ್ಮ ಗುರುಗಳು? ಹೌದು. ಬಸವಣ್ಣ ನಿಮ್ಮ ಆದರ್ಶ ವ್ಯಕ್ತಿ? ಹೌದು. ಬಸವಣ್ಣ ಮಹಾನುಭಾವ? ಹೌದು. ಅಂದ್ರೆ ನೀವು ಮತಾಂತರ ಅಂತೇಳಿ ನಮ್ಮವರೆಲ್ಲ ತೊಂದರೆ ಕೊಡ್ತಿದ್ದೀರಾ, ಹಿಂಸೆ ಮಾಡ್ತಿದ್ದೀರಾ. ನೀವು ಗುರು ಬಸವಣ್ಣ ಅಂತೀರಾ, ಅವನ ಮಾತನ್ನ ಒಮ್ಮೆ ಹೇಳ್ತೀವಿ ಅಂದ್ರೆ ಮಗಳನ್ನ ಹರಳೆಯನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ. ಬಸವ ಸಿದ್ಧಾಂತದಲ್ಲಿ ಬರ್ತದೆ, ಮನು ಹೇಳ್ತಾನೆ, ಉಚ್ಚ ಜಾತಿಯ ಗಂಡು ಸುಂದರವಾದ ನೀಚ ಜಾತಿಯ ಸೊತ್ತು, ನೀಚ ಜಾತಿಯ ಸುಂದರವಾದ ಹೆಣ್ಣು ಅದು ನೀಚ ಜಾತಿ, ಎಲ್ಲ ಉಚ್ಚ ಜಾತಿಗೆ ವಿಲೋಮ ಪದ್ಧತಿ. ಬಸವಣ್ಣ ಚೇಂಜ್ ಮಾಡಿಬಿಟ್ಟ. ಒಬ್ಬ ಅಂತ್ಯದ ಹಳೆಯನ ಮಗನಿಗೆ ಬ್ರಾಹ್ಮಣನಾಗಿರ್ತಕ್ಕಂಥ ಮಧುವರ್ಧನ ಮಗನನ್ನು ಕೊಡಿಸ್ಬಿಟ್ಟ. ಏನಂದ್ರೆ ಅವರು ಈಗ ಮತಾಂತರ ಅಂತ ಕೇಳಿದ್ರಲ್ಲ, ನೀವು ಗುರುವೇ ಮತಾಂತರ ಮಾಡಿದ್ರಲ್ಲ, ಅದಕ್ಕೆ ಏನ್ ಹೇಳ್ತೀರ ನೀವು? ಆಮೇಲೆ ನಿನ್ನೆ ನಾವು ನೋಡ್ತೀವಿ, ಒಬ್ಬ ಅರ್ಜೆಂಟ್ ರಂಗ ಅಂತ ಇರ್ತಾನೆ ಊರಿನಲ್ಲಿ, ಅವನು ಬಂದ್ರೆ ಒಳ್ಳೆದಿಲ್ಲ. ನಾವು ಅರ್ಜೆಂಟ್ ಮಾಲಿದವನು ಒಳ್ಳೆ ಬರಬಾರದು, ಅವನು ಚಿಪ್ಪನೆ ಕಾಫಿ ಕೊಡೋದು, ನೀರು ಕೊಡೋದು, ಹೊರ ಕೊಡಿಸಿ. ಭವಿಷ್ಯ ಅವನು ವರ್ಗವನಾಗಿಬಿಟ್ರೆ, ಕ್ರಿಶ್ಚಿಯನ್ ಒಳ್ಳೆ ಕರಿತೀರ, ಕಬ್ಬು ನೀರು ಕೊಡ್ತೀರಾ, ಊಟ ಕೊಡ್ತೀರ. ಒಬ್ಬ ಜಾನಪ್ಪ ಜಾನ ಆಗಿಬಿಟ್ರೆ, ಒಬ್ಬ
ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷೆ BY ಅರುಣಾದೇವಿ ಅವರಿಗೆ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಿವೃತ್ತ ಶಿಕ್ಷಕರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಡಾಕ್ಟರ್ ರಾಜಗುರು ನಿರಂಜನ ಚರಮೂರ್ತಿ ಸ್ವಾಮಿಗಳು ರಚಿಸಿದ ಆರೋಗ್ಯ ಸಮೃದ್ಧಿಗೆ ಆಯುರ್ವೇದ ಕಥೆಯನ್ನು ಬಿಡುಗಡೆಗೊಳಿಸಲಾಯಿತು. ಹಾಸ್ಯ ಭಾಷಣಗಾರ್ತಿ ಇಂದೂಮತಿ ಶಾಲಿಮಠ್ ಅವರಿಂದ ವಿಶೇಷ ಉಪನ್ಯಾಸ ನಡೆಯಿತು. ವೇದಿಕೆಯಲ್ಲಿ ವಿವಿಧ ಮಠಾಧೀಶರು, ಮಾಜಿ ಶಾಸಕ HM ಚಂದ್ರಶೇಖರಪ್ಪ, ರುದ್ರಮುನಿ ಸಜ್ಜನ್, L ನಾಗರಾಜ ಶೆಟ್ಟಿ, ದಾನೇಶಪ್ಪ LY ಇನ್ನಿತರರು ಹಾಜರಿದ್ದರು. ಸುಮಾ ವಿ ಹೆಗಡೆ ಪ್ರಾರ್ಥಿಸಿದರು. ನಾಗರಾಜ್ ಗೌಡ ಹರತಾಳು ಸ್ವಾಗತಿಸಿದರು. ರಾಜು KR ಅಭಿನಂದಿತರ ಪರವಾಗಿ ಮಾತನಾಡಿದರು. ರಾಜೇಂದ್ರ ವಂದಿಸಿದರು. ಕರಿಬಸವ ಸ್ವಾಮಿ ನಿರೂಪಿಸಿದರು. ನಂತರ ಇತಿಹಾಸ ಪ್ರಸಿದ್ಧವಾದ ಕಂಚಿನ ರಥದ ದೀಪೋತ್ಸವ ನಡೆಯಿತು. ಸಾಗರದ ಶ್ರೀನಗರದ 8ನೇ ವಾರ್ಡ್ನ ಭೂತಪ್ಪನ ಕಟ್ಟೆಯಲ್ಲಿ ಶ್ರೀನಗರ ಯೋಜನಾ ಸಂಘ ಹಾಗೂ ಸ್ಥಳೀಯರು ಶನಿವಾರ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದರು. ಕಾರ್ತಿಕ ದೀಪೋತ್ಸವದಲ್ಲಿ ವಿಶೇಷವಾಗಿ ಕೇರಳದ ಚಂಡೇವಾದನ ಗಮನ ಸೆಳೆಯಿತು. ಸಾಗರದ ಸಾಯಿ ಚಂಡೇವಾದನ ಬಳಗ ಕೇರಳ ರಾಜ್ಯದ ಚಂಡೇವಾದನ ಮಾದರಿಯಲ್ಲೇ ಚಂಡೆ ನುಡಿಸುವ ಮೂಲಕ ಗಮನ ಸೆಳೆದರು. ಚಂಡೆ ನುಡಿಸಿದ ತಂಡವನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಚಂಡೇವಾದನ ತಂಡದ ಅನಿಲ್, ಚಂದನ್, ಕಾವ್ಯ, ಸವಿತಾ, ಆಶಾ, ರೂಪಾ, ರಮ್ಯಾ, ಅಕ್ಷರ್, ಶ್ರೀರಾಗ್, ಧನ್ಯ, ಮಂಜುನಾಥ್ ಅದ್ಭುತವಾಗಿ ಚಂಡೆ ನುಡಿಸುವ ಮೂಲಕ ನೆರೆದವರು ಮೂಗಿನ ಮೇಲೆ ಅಚ್ಚರಿಯಿಂದ ಬೆರಳಿಡುವಂತೆ ಮಾಡಿದರು. ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್.
ನಮಸ್ಕಾರ.